ವಿಜಯನಗರದ ಕೊಟ್ಟೂರಿನಲ್ಲಿ ಮಗನೇ ತಂದೆ ತಾಯಿ ಮತ್ತು ತಂಗಿಯನ್ನ ಕೊಂದಿದ್ದ ಪ್ರಕರಣಕ್ಕೆ ಇದೀಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ಆರೋಪಿ ಅಕ್ಷಯ್ ಪೊಲೀಸರ ಮುಂದೆ ತನ್ನ ಸುಳ್ಳು ಹೇಳಿಕೆಗಳ ಮೂಲಕ ಪ್ರಕರಣದ ತನಿಖೆಯ ದಿಕ್ಕು ತಪ್ಪಿಸುವ ಯತ್ನ ಮಾಡಿರುವುದು ಬಟಾಬಯಲಾಗಿದೆ. ಆರಂಭದಲ್ಲಿ ತಂದೆ ತಾಯಿ ತಂಗಿ ಮಿಸ್ ಆಗಿದ್ದಾರೆ ಅಂತ ದೂರು ಕೊಡಲು ಬಂದ ಅಕ್ಷಯ್ ಪೊಲೀಸರ ಬಳಿ ತಗ್ಲಾಕೊಳ್ತಾನೆ. ಬಳಿಕ ತನ್ನ ತಂಗಿ ಅಂತರ್ಜಾತೀಯ ಹುಡುಗನನ್ನ ಪ್ರೀತಿಸಿದ್ಲು, ಅಲ್ಲದೆ 3 ತಿಂಗಳ ಗರ್ಭಿಣಿ ಕೂಡ ಆಗಿದ್ಲು, ಅದರಿಂದ ಮರ್ಯಾದೆ ಹೋಗುತ್ತೆ ಅಂತ ಅಬಾರ್ಷನ್ ಮಾಡಿಸಲು ಹೇಳಿದೆ. ಆದರೆ ತನ್ನ ಪೋಷಕರು ಇದಕ್ಕೆ ಒಪ್ಪಲಿಲ್ಲ. ಹಾಗಾಗಿ ಮೂವರನ್ನ ಕೂಡ ಕೊಲೆ ಮಾಡಿ ಮನೆಯ ಹಾಲ್ನಲ್ಲೇ ಗುಂಡಿ ತೆಗೆದು ಹೂತ ಹಾಕ್ತೆ ಅಂತ ಹೇಳಿದ್ದ. ಆದ್ರೆ ಇದೀಗ ಹಣದ ವಿಚಾರಕ್ಕಾಗಿ ಮೂವರನ್ನ ಪಾಪಿ ಅಕ್ಷಯ್ ಕೊಲೆ ಮಾಡಿರುವುದು ಗೊತ್ತಾಗಿದೆ. ಹೌದು, ಬರೋಬ್ಬರಿ 1.20 ಕೋಟಿ ಎಫ್ಡಿ ಹಣದ ಬಗ್ಗೆ ಮಾಹಿತಿ ಪತ್ತೆಯಾಗಿದೆ. ಆರೋಪಿ ಅಕ್ಷಯ್ ತಂಗಿ ವಿಚಾರಕ್ಕೆ ತಂದೆ ತಾಯಿ ಜೊತೆ ಜಗಳ ಮಾಡಿರಲಿಲ್ಲ. ಬ್ಯಾಂಕ್ನಲ್ಲಿ ತಂದೆ ಇಟ್ಟಿದ್ದ ಬರೋಬ್ಬರಿ 1,20,00,000 ಎಫ್ಡಿ ಹಣದ ವಿಚಾರಕ್ಕೆ ಗಲಾಟೆ ಮಾಡಿ ಮೂವರನ್ನ ಕೊಂದು ಹಾಕಿದ್ದಾನೆ. ಇನ್ನು ಕುಡಿತದ ಚಟಕ್ಕೆ ದಾಸನಾಗಿದ್ದ ಅಕ್ಷಯ್ ಹಣಕಾಸಿನ ವಿಚಾರಕ್ಕೆ ಮಾತ್ರವಲ್ಲದೆ ತಂಗಿಯ ಹೆಸರಿನಲ್ಲಿ ತಂದೆ ಇಟ್ಟಿದ್ದ ಎಫ್ಡಿ ಹಣದ ಬಗ್ಗೆಯೂ ಕೂಡ ಮನಸ್ತಾಪ ಮಾಡಿಕೊಂಡಿದ್ದ. ಮಗಳ ವಿದ್ಯಾಭ್ಯಾಸಕ್ಕೆ ಅಂತ ಅಕ್ಷಯ್ ತಂದೆ 50 ಲಕ್ಷ ಹಣವನ್ನ ಎಫ್ಡಿ ಮಾಡಿದ್ರು ಅಂತ ಹೇಳಲಾಗ್ತಿದೆ. ಇದೇ ಹಣದ ವಿಚಾರದ ಬಗ್ಗೆ ಅಕ್ಷಯ್ ತನ್ನ ಮಾವನ ಬಳಿಯೂ ಕೂಡ ಹೇಳಿಕೊಂಡಿದ್ದಂತೆ. ಇನ್ನು ಹಣದ ಮೋಹಕ್ಕೆ ಬಿದ್ದ ಮಾವನು ಕೂಡ ಅಳಿಯ ಅಕ್ಷಯ್ಗೆ ಕೊಲೆ ಮಾಡುವ ಐಡಿಯಾವನ್ನ ಕೊಟ್ಟಿದ್ದಾನೆ ಅನ್ನೋದು ಗೊತ್ತಾಗ್ತಿದೆ. ಸದ್ಯಕ್ಕೆ ಮಾವ ವಸಂತ್ನನ್ನು ಕೂಡ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಎಲ್ಲ ಆಯಾಮಗಳಲ್ಲೂ ತನಿಖೆ ಮುಂದುವರಿಸಿದ್ದು, ಇನ್ನೊಂದು ಕಡೆ ತಂಗಿಯ ಪ್ರಿಯಕರನನ್ನ ಕೂಡ ಕೊಲೆ ಮಾಡಿರಬಹುದು ಅನ್ನೋ ಅನುಮಾನ ವ್ಯಕ್ತವಾಗ್ತಿದೆ.